ಹೇ ಗೈಸ್, ನಾನು ಕೊಲಾಬ್ರೇಷನ್ ಕೊಡ್ಲಾ ಅಂತ ಕೇಳಿದಕ್ಕೆ ಡೈರೆಕ್ಟ್ ಆಗಿ ಬೇಡ ಅಂತ ಹೇಳಿದ ಫಸ್ಟ್ ಕ್ಲೈಂಟ್ ಇವರು. ಸ್ಟಾರ್ಟಿಂಗ್ ವಿಡಿಯೋ ಕೂಡ ಮಾಡೋದು ಬೇಡ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದಕ್ಕೆ ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಎಕ್ಸ್ಪೋಸ್ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಒಳ್ಳೆ ಮೆಮೊರಿ ಆಗಿರ್ತದೆ, ಸೊ ವಿಡಿಯೋ ಮಾಡಿಬ್ರು ಅಂತ ಹೇಳಿದ್ರು. ಇಷ್ಟೆಲ್ಲ ಕೇಳುವಾಗ ಜನ ತುಂಬಾ ರೂಡ್ ಪರ್ಸನ್ ಅಂತ ನಿಮಗೆ ಅನ್ನಿಸಬಹುದು, ಆದ್ರೆ ನಿಜವಾಗಿಯೂ ಇವರು ತುಂಬಾ ಕೈಂಡ್ ಪರ್ಸನ್ ಆಯ್ತಾ. ಆಕ್ಚುಲಿ ಇವರು ಕೂಡ ಒಬ್ರು ಆರ್ಟಿಸ್ಟ್, ಪೇಂಟಿಂಗ್ಸ್ ಎಲ್ಲ ಮಾಡ್ತಾರೆ. ನಾನ್ ಕೂಡ ಏನೋ ಟೈಮ್ ಪಾಸ್ ಆರ್ಟಿಸ್ಟ್ ಆಗಿರ್ಬಹುದು ಅಂತ ಅನ್ಕೊಂಡೆ, ಆದ್ರೆ ಇವರ ಇನ್ಸ್ಟಾಗ್ರಾಮ್ ಪೇಜ್ ನೋಡಿದಾಗ ನಿಜವಾಗಿಯೂ ಶಾಕ್ ಆಯ್ತು. ಇವರು ಮಾಡಿದ ಒಂದೊಂದು ಪೇಂಟಿಂಗ್ ಕೂಡ ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂದ್ರೆ ನಂಗೆ ಅದನ್ನು ಪೇಂಟಿಂಗ್ ಅಂತಲೇ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವರ ಪೇಜ್ ಅನ್ನು ಟ್ಯಾಗ್ ಮಾಡ್ತೇನೆ ಅಂತ ಹೇಳಿ ತುಂಬಾ ಇನ್ಸಿಸ್ಟ್ ಮಾಡಿದೆ, ಆದ್ರೆ ದಮ್ಮಯ್ಯ ಬೇಡ ಅಂತ ಹೇಳಿದ್ರು. ಇವರ ಮನೆಯವರು ಕೂಡ ತುಂಬಾ ಫ್ರೆಂಡ್ಲಿ ಅಂಡ್ ಸ್ವೀಟ್ ಜನ ಆಗಿದ್ರು. ಈ ಬ್ರೈಡ್ ಕನ್ನಡದವರು, ಗ್ರೂಮ್ ತಮಿಳು, ಹಾಗೆ ಮದುವೆ ಆಗ್ತಾ ಇರೋದು ಆಂಧ್ರದಲ್ಲಿ. ಎಷ್ಟೊಂದು ಪಕ್ಕಾ ಸೌತ್ ಇಂಡಿಯನ್ ವೆಡ್ಡಿಂಗ್ ಅಲ್ಲ. ಸ್ಟ್ರೇಂಜರ್ಸ್ ಜೊತೆ ಫ್ರೆಂಡ್ಲಿ ಅಂಡ್ ಕೈಂಡ್ ಆಗಿರೋದು ಚಾಯ್ಸ್ ಅಲ್ಲ, ಅದೊಂದು ಕಾಮನ್ ಸೆನ್ಸ್ ಅಂತ ಈ ತರ ಬ್ರೈಡ್ ನೋಡುವಾಗ ಅನ್ನಿಸ್ತದೆ.